ಶುದ್ಧವಾದ ನೀರು, ಬೋರ್ ನೀರು. ಹೌದು, ನಿಜ ಅದು. ಬೋರ್ ನೀರು. ಇದು 7 ಅಪ್, ಸ್ಪ್ರೈಟು, ಗ್ಯಾಸ್ಟ್ರಿಕ್ ಆದ ಕುಡಿಯೋದು. ಗ್ಯಾಸ್ ಅಂದರೆ ಡೇಂಜರ್ ಅಲ್ವಾ? ಗ್ಯಾಸ್ ಡೇಂಜರ್ ಇದ್ದಾಗ ಕುಡಿಯುವಂಥದ್ದು. ಈಗ ನಾನು ನಿಮಗೆ ಇಲ್ಲಿ ಒಂದು ಬಫರ್ ಸೊಲ್ಯೂಷನ್ ಅಂತ ಹೇಳ್ತೀವಿ, ಅಥವಾ pH ಇಂಡಿಕೇಟರ್ ಅಂತ ಹೇಳ್ತೀವಿ. ಈ ಒಂದು pH ಇಂಡಿಕೇಟ್ರಲ್ಲಿ ಕೆಲವು ಇಂಡಿಕೇಶನ್ಸ್ ಇದ್ದಾವೆ. ಇಲ್ಲಿ ಗೊತ್ತಿದೆಯಲ್ಲ, ಕೆಂಪಿಂದ ಹಿಡಿದು ನೇರಳೆ ಕಲರ್ ತನಕನೂ ಕೆಲವು ಮಾರ್ಕ್ ಇದ್ದಾವೆ. ಇಲ್ಲಿ ನಮ್ಮ ನೀರು ಯಾವ ಲೆವೆಲ್ಲಿಗಿದೆ ಅಂತ ಕಂಡುಹಿಡಿಯೋದಕ್ಕೆ ಒಂದು ಇಂಡಿಕೇಟರ್ ಇದು. ಇದು ಮೇಲಿತ್ತು ಅಂದರೆ, ಕೆಂಪಿತ್ತು ಅಂದರೆ ಇದು ಡೇಂಜರ್ ಅಂತ, ಅಥವಾ ಗೊತ್ತಲ್ಲ ಅಪಾಯ ಅಂತ, ಅಂದರೆ ಆ್ಯಸಿಡ್ ವಾಟರ್ ಅಂತ. ಇದು ಕೆಳಗಿತ್ತು ಅಂದರೆ ಇದು ಶುದ್ಧವಾದ ನೀರು ಅಂತ, ಒಳ್ಳೆ ನೀರು, ಕುಡಿಯೋದಕ್ಕೆ ಒಳ್ಳೆಯದಿದೆ. ಇಲ್ಲಿಂದ ಇಲ್ಲಿ ತನಕ ಇದ್ರೂ ಏನು ಪ್ರಾಬ್ಲಮ್ ಇಲ್ಲ. ಈ ಸೆಂಟ್ರ್ ಹಸಿರು ಕಾಣ್ತಿದೆಯಲ್ಲ, ಇದು ನ್ಯೂಟ್ರಲ್ ಅಂತ. ಈ ಕಡೆ ಆ್ಯಸಿಡ್ಡು ಅಲ್ಲ, ಈ ಕಡೆ ಬೇಸು ಅಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಇದು ಒಳ್ಳೆ ನೀರು. ಇದ್ರ ಮೇಲೆ ಹೋಗ್ತಾ ಹೋಗ್ತಾ ಹಳದಿ ಆಯಿತು, ಕೆಂಪಾಯಿತು, ಆರೆಂಜ್ ಆಯಿತು, ಫುಲ್ ಕೆಂಪಾಯಿತು ಅಂದರೆ ಇವೆಲ್ಲವೂ ಕುಡಿಯೋಕ್ಕೆ ಯೋಗ್ಯ ಇಲ್ಲದೆ ಇರುವಂಥ ನೀರು ಅಂತ ಅರ್ಥ. ಇಲ್ಲಿ ನೀರಲ್ಲಿ ಏನಾಗುತ್ತೆ ಅಂದರೆ, ನಾನು ಆವಾಗಲೇ ಹೇಳಿದೆ, TDS ಅಂತ ಹೇಳಿದೆ, ಟೋಟಲ್ ಡಿಸಾಲ್ವ್ ಸಾಲಿಡ್ಸ್ ಅಂತ. ಈ ಸಾಲಿಡ್ಸನ್ನು ಏನು ಮಾಡ್ತಾರೆ ಅಂದರೆ, ಫಿಲ್ಟ್ರ್ ಪ್ಲ್ಯಾಂಟ್ ಮೇಂಟೈನ್ ಮಾಡೋರು ನಂದೇನು ಹೋಗಬೇಕಾಗಿದೆ ಅಂತ ಹೇಳ್ಬಿಟ್ಟು ಫುಲ್ ಡೌನ್ ಮಾಡಿಬಿಡ್ತಾರೆ. ಸಾಲಿಡ್ಸನ್ನ ಕಂಪ್ಲೀಟ್ ಡ್ರೈನ್ ಔಟ್ ಮಾಡ್ತಾರೆ. ಇಲ್ಲಿ ನೀವು ನೋಡ್ತಿರ್ಬೇಕು, ಫಿಲ್ಟರ್ ಯೂನಿಟ್ ಹೊರಗಡೆ ಒಂದು ಔಟ್ಲೆಟ್ ಕೊಟ್ಟಿರ್ತಾರೆ, ನೀರು ಹೊರಗಡೆ ಹೋಗೋದು. ಆ ಹೊರಗಡೆ ಹೋಗೋ ನೀರು ನೋಡಿದಾಗ ಎಷ್ಟು ಜನಕ್ಕೆ ಹೊಟ್ಟೆ ಉರಿಯುತ್ತೆ, ವೇಸ್ಟ್ ಆಗಿ ಹೋಗ್ತಿದೆ ಅಂತ. ಇಲ್ಲಿ 1 ಲೀಟರ್ ನೀರು ತೆಗಿಯೋದಕ್ಕೆ 5 ಲೀಟರ್ ನೀರನ್ನ ವೇಸ್ಟ್ ಮಾಡಬೇಕಾಗಿ ಬರುತ್ತೆ. ಆ ನೀರು ಎಲ್ಲಿಂದ ತೆಗಿತಾರೆ? ಅಂಡರ್ಗ್ರೌಂಡ್ ವಾಟರ್, ನಮ್ಮ ಭೂಮಿಯಿಂದ ತೆಗಿತಾರೆ. ನಮ್ಮ ನೀರು ಅತಿ ಶ್ರೇಷ್ಠವಾದ ನೀರು. ಈ ನೀರು ಅಪರೂಪ ಅಂತ ಹೇಳ್ತೀವಿ. ಈಗ ನಾವು ಮೊದಲು ಬಾಟ್ಲು ನೋಡಿಲ್ಲ, ನೀವು ಬರೀ ಹಂಡೆ ನೋಡ್ತಿದ್ದೀರಿ, ದೊಡ್ಡ ದೊಡ್ಡ ತಪ್ಪಲೆ ನೋಡ್ತಿದ್ದೀರಿ, ಅದ್ರಲ್ಲಿ ನೋಡ್ತಿದ್ದೀರಿ. ಈಗ ನಾವೇನು ನೋಡ್ತಿದ್ದೀವಿ? ಈಗ ಬಾಟ್ಲಲ್ಲಿ ನೋಡ್ತಿದ್ದೀವಿ. ಇದು ಈಗ ದೊಡ್ಡ ಬಾಟ್ಲಾಯಿತು. ಇನ್ನು ಮದುವೆಗೆ ಹೋಗ್ತಿದ್ರಿ, ಮೊದಲು ಈ ಬಾಟ್ಲು ಕೊಡ್ತಿದ್ರು. ಈಗ ಏನು ಮಾಡಿದ್ರು, ಬರ್ತಾ ಬರ್ತಾ ನಿಮಗೆ ಈ ಸೈಜ್ ಬಾಟ್ಲು ಕೊಡೋಕೆ ಶುರು ಮಾಡಿದ್ರು. ಈಗೇನಾಗಿದೆ ಗೊತ್ತಾ? ಈ ಸೈಜ್ ಬಾಟ್ಲು ಅಲ್ಲ, ಬರೀ 300 ml ಬಾಟ್ಲು ಕೊಡ್ತಾರೆ. ಇಷ್ಟು ಸಣ್ಣದು ಕೊಡ್ತಾರೆ. ಈಗಲೇ ಇಷ್ಟಿದೆ, ನಾವೀಗಿದ್ದೀವಿ. ಮುಂದೆ ನಮ್ಮ ಮಕ್ಕಳ ಕಾಲಕ್ಕೆ ನೀರು ಯಾವ್ದ್ರಲ್ಲಿ ಕೊಡ್ಬೋದು? ಕ್ಯಾಪ್ಸೂಲ್ಸಲ್ಲಿ. ಅವಾಗ ನಾವು ನೀರು ನೋಡಬೇಕು ಅನ್ನೇ ಅಪರೂಪ ಆಗ್ಬಿಡ್ಬೋದು, ಹೇಳೋಕ್ಕಾಗಲ್ಲ. ಈಗ ಮೆಡಿಸಿನ್ಸ್ ಬರ್ತಾವಲ್ಲ ಕ್ಯಾಪ್ಸೂಲ್ಸಲ್ಲಿ ನುಂಗೋದಕ್ಕೆ, ಹಂಗೆ ಬರ್ಬೋದು ಮುಂದೆ, ಹೇಳೋಕ್ಕಾಗಲ್ಲ. ಯಾಕೊತ್ತಾ ನಾವು ಅಂಡರ್ಗ್ರೌಂಡ್ ವಾಟರ್ನ ನಾವೇ ಕೊಲ್ತಾ ಇದ್ದೀವಿ. ಯಾಕಂದ್ರೆ 1 ಲೀಟ್ರ್ ನೀರು ತೆಗಿಬೇಕು ಅಂದರೆ 5 ಲೀಟ್ರ್ ನೀರನ್ನ ವೇಸ್ಟ್ ಮಾಡ್ತಾ ಇದ್ದೀವಿ, ಹೌದಲ್ಲ? ಈಗ ನೀವು ಮನೆಗೆ ತೊಗೊಂಬರ್ತೀರಿ, 5 ರೂಪಾಯಿ ಕೊಟ್ಟು ನೀವು ತೊಗೊಂಬಂದಿದ್ದೀರಿ. ನೀವು ನಿಮ್ಮ ಮನೆಗೆ 5 ಲೀಟ್ರ್ ಕೊಟ್ಟು 20 ಲೀಟ್ರ್ ನೀರನ್ನ ನೀವು ಮನೆಗೆ ತಂದಿದ್ದೀರಾ. ನಿಮ್ಮ ಹೆಸರಲ್ಲಿ 100 ಲೀಟ್ರ್ ವೇಸ್ಟಾಗಿ ಹೋಗಿದೆ, ಹೌದಾ? ಆ ನೀರು ನೋಡಿದಾಗ ನಿಮಗೆ ಹೊಟ್ಟೆ ಉರಿತಿರ್ಬೇಕಲ್ವಾ? ಇದೇ ನೀರು ನಮ್ಮ ಹೊಲಕ್ಕೆ ಹಾಯಿಸಿದ್ರೆ ಎಷ್ಟು ಚೆನ್ನಾಗಿರೋದು. ಅದು ಹೇಳ್ತಾರೆ ಏನು ಗೊತ್ತಾ? ಅದು ಹೊಲಕ್ಕೂ ಹಾಯಿಸಂಗಿಲ್ಲ, ಸುಟ್ಟೋಗ್ಬಿಡುತ್ತೆ, ಆ್ಯಸಿಡ್ ನೀರು ಅಂತ ಹೇಳ್ತಾರೆ. ಏನೂ ಅಲ್ಲ, ಅದ್ರಲ್ಲಿ ಎಲ್ಲ ಥರದ್ದು ಮಿನರಲ್ಸ್ ಎಲ್ಲ ಹೋಗ್ತಿರುತ್ತೆ, ಗೊತ್ತೈತಲ್ಲ? ಅದು ಯಾವುದೇ ಥರದ್ದು ಸುಡೋದು ಇಲ್ಲ, ಏನೂ ಇಲ್ಲ. ಹಾಗೆ ಅಂದಿದ ತಕ್ಷಣ ಏನು ಮಾಡ್ತಾರೆ, ಯಾರು ಬೇಕಪ್ಪ ಒಳ್ಳೆ ಬೆಳೆ ಬೆಳೀತಿರೋದು, ನಾವೀ ಹೊಲಕ್ಕೆ ಹಾಯಿಸ್ಕೊಂಡ್ರೆ ಬೆಳೆನೇ ಬಂದಿಲ್ಲ ಅಂದರೆ ಏನು ಮಾಡಬೇಡ್ದು ಅಂತ ಹೆದರ್ಕೊಂಡು ನೀವೇನು ಮಾಡ್ತೀರಿ? ಕೇಳೋಕ್ಕೆ ಹೋಗಲ್ಲ, ಗಟ್ರಿಗೆ ಹೋಗ್ತಾ ಇರುತ್ತೆ ವೇಸ್ಟಾಗಿ, ಹೌದಲ್ಲ? ನಾವು ಆಂತರಿಕ ಜಲ ಕೊಲ್ಲೋರು ನಾವುಗಳೇ. ಈಗ ಇಲ್ಲಿ ನಾನು ನಿಮಗೆ ತೋರಿಸಿರೋ ನೀರಲ್ಲಿ ಈ ಒಂದು pH ಸೊಲ್ಯೂಷನ್ನ ನಾನು ಹಾಕ್ತಾ, ನಾನು ಯಾವ ನೀರು ಯಾವ ರೀತಿ ಇದೆ, ಕುಡಿಯೋದಕ್ಕೆ ಸರಿ ಇದೆಯಾ ಇಲ್ಲ ಅಂತ ನೋಡೋ ಸಂಬಂಧ ನನಗೆ ಒಂದು ಚೆಕ್ ಮಾಡ್ತಾ ಇದ್ದೀನಿ. ಈಗ ನಾನು ಈ ನೀರಿಗೆ ಹಾಕಿದ್ರೆ, ಈಗ ಈ ಒಂದು ಇಂಡಿಕೇಟರ್ ತೋರಿಸಿದ್ನಲ್ಲ, ಇದರೊಳಗೆ ಯಾವುದು ಬರ್ಬೋದು? ಇದು ನೀರು ನಿಮ್ಮ ಗ್ರಾಮ ಪಂಚಾಯತಿದು ಯಾವ ಕಲರಲ್ಲಿ ಬರ್ಬೋದು? ಇಲ್ಲಿ ನೋಡ್ತಿದ್ದೀರಲ್ಲ, ಯಾವ ಕಲರ್ ಬರ್ಬೋದು ಅಂದಾಜಲ್ಲಿ ಹೇಳಿ. ಯಾವ ಕಲರ್ ಬರ್ಬೋದು? ರೆಡ್ ಬರ್ಬೋದಾ? ಹಾಕ್ಬಿಡೋಣ. ನಿಮ್ಮ ಗ್ರಾಮ ಪಂಚಾಯತಿ ನೀರು ಕುಡಿಯೋದಕ್ಕೆ ಪರ್ಫೆಕ್ಟ್ ಆಗಿದೆ, ಶುದ್ಧವಾಗಿದೆ. ಸೆಕೆಂಡು ಯಾವುದು? ಇದು ಯಾವುದು? ಬೋರ್ ಅಲ್ವಾ ಇದು? ಇದು ಸಹ ಹಸಿರು ಕಲರ್, ಎಷ್ಟು ಚೆನ್ನಾಗಿದೆ, ಹೌದಲ್ಲ? ಕುಡಿಯೋಕ್ಕೆ ಯೋಗ್ಯವಾಗಿದೆ.
ಎಲ್ಲೋ ಹಾಂ ಇಲ್ಲ, ಎಲ್ಲೋ ಎಷ್ಟಿದೆ, ಅಷ್ಟು ಗ್ರೀನ್ ಇಲ್ಲ, ಕಾಣ್ತಿದೆಯಲ್ಲ ಈಗ, ಎಲ್ಲೋ ಇಷ್ಟು ಇಲ್ಲಿಗೆ ಬಂದಿದೆ. ಹೌದಾ? ಇಷ್ಟರಲ್ಲಿ ಕಲರ್ ಯಾವುದು ಹಸಿರಿರೋದು ಯಾವುದು? ಸೆಂಟ್ರಲ್ಲಿರೋದು ಸ್ವಲ್ಪ ಹಳದಿ ಬಣ್ಣ ಇದೆ, ಇವೆರಡು ಹಸಿರಿದ್ದಾವೆ. ಓಕೆ, ಇವು ಹೀಗೆ ಇರಲಿ. ಈಗ ಇದು ಏನು ಕಲರ್ ಬರ್ಬೋದು? ಹಾಂ, 7 ಅಪ್ ಯಾವ ಕಲರ್ ಬರ್ಬೋದು? ಯಾಕೆ ರೆಡ್ ಬರುತ್ತೆ? ಜೀರ್ಣ ಮಾಡಲ್ವಾ ಅದು? ಹಾಂ ಅಲ್ವಾ? ಮತ್ತೆ ನೀವೇನು ಕುಡಿತಿದ್ದೀರಾ? ನೀವು ಆ್ಯಸಿಡ್ ಕುಡಿತಾ ಇದ್ದೀರಾ. ಒಳ್ಳೆ ಊಟ ಮಾಡಿದ್ರಿ, ಹಬ್ಬದ ಅಡುಗೆ ಮಾಡಿದ್ರಿ, ಹೋಳಿಗೆ ಇತ್ತಂತೆ, ಕೋಸಂಬರಿ, ಪಲ್ಯ, ಅನ್ನ, ಸಾರು, ಸಾಂಬಾರು, ಮಜ್ಜಿಗೆ, ಮೊಸರು, ಎಲ್ಲದು ಒಳ್ಳೊಳ್ಳೆ ಐಟಮ್ ಎಲ್ಲ ತಿಂದ್ಬಿಟ್ರಿ. ಆಮೇಲೆ ಹೊಟ್ಟೆ ಫುಲ್ ಲೋಡ್ ಆಯಿತು, ಏನು ಮಾಡೋದು ಅಂತ ಹೇಳಿಬಿಟ್ಟು ಹೋಗಿ ಇದನ್ನು ಕುಡಿದು ಬಿಟ್ರಿ. ತಿಂದಿದ್ದೆಲ್ಲ ಏನಾಯಿತು? ವೇಸ್ಟ್ ಆಗೋಯ್ತು. ಅಷ್ಟೇ ಅಲ್ಲ, ಇದಕ್ಕೆ ನಾವು ಎಷ್ಟೇ ಒಳ್ಳೆ ನೀರು ಹಾಕಿದ್ರೂ ಇದು ಎಲ್ಲದು ಹಾಗೇ ಇರುತ್ತೆ. ಇವು ಮೂರೂ ಇವೆರಡು ಚೆನ್ನಾಗಿದ್ದಾವೆ. ಇದು ಚೆನ್ನಾಗಿದೆ, ಇಲ್ಲ ಅಂತ ಅಲ್ಲ. ಇದಕ್ಕೆ ಇನ್ನೊಂದು ಸುಣ್ಣ ಯಾರ ಹತ್ರ ಇದೆಯಾ? ಸುಣ್ಣ ಸ್ವಲ್ಪ ಸುಣ್ಣ ಬೇಕು. ಇದು ಫಿಲ್ಟರ್ ಅಲ್ವಾ? ಹಾಂ, ಇರಲಿ, ತೊಂದರೆ ಏನಿಲ್ಲ. ಸ್ವಲ್ಪ ಸುಣ್ಣ. ಈಗ ನೋಡಿ, ಇಲ್ಲ, ಇದು ಸ್ವಲ್ಪ ಆಸಿಡ್ ಇದೆ. ಅಂದರೆ ಆಸಿಡ್ ವಾಟ್ರ್. ಇದು TDS ಕಡಿಮೆ ಮಾಡಿದ್ದಾರೆ, ಅವಾಗ ಆಸಿಡ್ ವಾಟ್ರ್ ಬರುತ್ತದು. TDS ಸಿ ಬೇಕು ಅಂದಾಗ, TDS ಡೌನ್ ಮಾಡಿದಾಗ ಈ ರೀತಿ ಕಲರ್ ಬರುತ್ತೆ. ಇವು ಬಹಳ ಚೆನ್ನಾಗಿದ್ದಾವೆ. ಅದಕ್ಕೆ ನಾನು ಒಂದು ಸೊಲ್ಯೂಷನ್ಸ್ ಹೇಳ್ತೀನಿ. ಅದು ನೀವು ಆ ಥರನೇ ಕುಡಿಬೇಕು ಅಂದರೆ ಅದಕ್ಕೆ ಅದರಲ್ಲಿರುವಂಥ ಸಾಲಿಡ್ಸ್ ಎಲ್ಲವೂ ಹೋಗ್ಬಿಟ್ಟಿರ್ತವೆ. ಅದಕ್ಕೆ ನಾವು ಸಾರಿ, ಕೈಯಲ್ಲಿ ತಗೋಬಾರ್ದಲ್ಲ. ಹಾಂ, ಎಷ್ಟು ಇಟ್ಕೊಂಡಿದ್ದೀನಿ? ಒಂದೇ ಒಂದು ರಾಗಿ ಕಾಳಷ್ಟು ಇಟ್ಕೊಂಡಿದ್ದೀನಿ. ಈಗ ಎಲ್ಲಿಗೆ ಬಂತಿದು? ಒಳ್ಳೆ ನೀರಾಗೋಯ್ತು. ಇಷ್ಟೇ. ಇದ್ರೊಳಗೆ ಏನಾಗಿತ್ತು ಇಷ್ಟೋ ತನಕ? ಇದರಲ್ಲಿರೋಂಥ ಎಲ್ಲವೂ ಕಡಿಮೆಯಾಗಿ ಎಲ್ಲ ವಾಪಸ್ ಕಳಿಸ್ಬಿಟ್ಟಿದ್ರು. ಗೊತ್ತಾಯ್ತ್ರಿ? ಈಗ ನಾನೇನು ಮಾಡಿದೆ, ಸ್ವಲ್ಪ ಅದಕ್ಕೆ ಸುಣ್ಣ ಬೆರೆಸ್ದೆ. ಈಗ ನೀರು ಕುಡಿಯೋದಕ್ಕೆ ಭಾಳ ಯೋಗ್ಯ ಆಯಿತು ಅಲ್ವಾ? ಇಷ್ಟೇ ಮಾಡಿರಿ. ಅಕಸ್ಮಾತ್ ನಿಮ್ಗೆ ಕುಡಿಯೋದು ಅನಿವಾರ್ಯತೆ ಇದೆ, ನಾವು ಕುಡಿಲೇಬೇಕು ಅಂದರೆ ಅದಕ್ಕೆ ಸ್ವಲ್ಪ ನೀವು ಒಂದು ಗುಲಗಂಜಿಯಷ್ಟು ಕ್ಯಾಲ್ಸಿಯಂ ಅಡಿಷನ್ ಮಾಡಿಕೊಂಡ್ರೆ ಸಾಕು. ಇದಕ್ಕೆ ನೀವು ಇಷ್ಟು ಕ್ಯಾಲ್ಸಿಯಂ ಹಾಕಿದ್ರು ಅದೇನು ಆಗಲ್ಲ. ಅದು ಗೊತ್ತಾಯ್ತು. ಎಷ್ಟು ಹಾಕಿದೆ ನಾನು? ಅಷ್ಟು ಹಾಕಿದ್ರು ಇದು ಏನು ಫರಕ್ ಬೀಳಲ್ಲ. ಇದು ಉಪಯೋಗ ಇಲ್ಲ. ಯಾವುದು ಹಾಳು ಮಾಡಿದ್ದು? ಎಲ್ಲ ಒಳ್ಳೆ ನೀರನ್ನ ಹಾಳು ಮಾಡಿದ್ದು ಇದು. ರೊಕ್ಕ ಕೊಟ್ಟು ಈ ಥರ ತಗೊಂಡಾಗ ನಿಮಗೆ ಕ್ಯಾನ್ಸರು, BP, ಶುಗರು ಅಂಥವೆಲ್ಲವೂ ಜಾಸ್ತಿ ಬರ್ತವೆ. ಇದು ಕುಡಿಯೋದ್ರ ಬದಲಿಗೆ ರೈತರಿಗೆ ಉಪಯೋಗವಾಗುವಂತಹ ಎಳ್ನೀರು, ಮಜ್ಜಿಗೆ, ನಿಂಬೆ ಜ್ಯೂಸು, ಪಾನಕ, ಹಣ್ಣು ಹಂಪಲು ಭಾಳಷ್ಟು ಬರ್ತವೆ ಗೊತ್ತಲ್ಲ. ಹಣ್ಣುಗಳು, ದಾಳಿಂಬೆ ಅವಾಯ್ತು. ಜ್ಯೂಸ್ ಮಾಡೋಂಥವು ಭಾಳಷ್ಟು ಬರ್ತಾವಲ್ಲ, ಮೋಸಂಬಿ ಅಂಥವು ಎಲ್ಲವೂ ನೀವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ, ರೈತರಿಗೆ ಒಂದು ಬೆನಿಫಿಟ್ ಮಾಡಿಕೊಟ್ಟಂಗೆ ಆಗುತ್ತೆ. ರೈತರು ಬೆಳೆಯೋದಕ್ಕೂ ಅನುಕೂಲ ಆಗುತ್ತೆ. ಇದು ತೊಗೊಂಡೋಗಿ ಕುಡಿದ್ರೆ ಏನಾಗುತ್ತೆ? ಹೌದು. ಈಗ ಅದಕ್ಕೆ ನೀವು ಕೇಳ್ತೀರಲ್ಲ, ಅದಕ್ಕೆ ಅವ್ರು ತಂದಿಡ್ತಾರೆ. ನೀವು ಇದು ಕೇಳಲೇಬೇಡಿ, ಅಂಗಡಿಲ್ಲ ತಂದಿಡ್ತಾರೆ ಅವರು. ನೀವು ಎಳ್ನೀರು ಇದೆಯಾ ಅಂತ ಒಂದ್ಸರಿ ಹೋಗಿ ಕೇಳ್ರಿ, ಇಲ್ಲ ಅಂತಾರೆ. ಎರಡನೇ ಸರಿ ಹೋಗಿ ಎಳ್ನೀರು ಇದೆಯಾ ಅಂತ ಹೇಳ್ತಾರೆ, ಇಲ್ಲ ಅಂತಾರೆ. ಮೂರನೇ ಸರಿ ಹೋಗಿ ಎಳ್ನೀರು ಇದೆಯಾ, ಎಷ್ಟು ಸರಿ ಹೇಳಿದಾರೆ ಎಳ್ನೀರು ಇಲ್ಲ ಅಂತಾರೆ. ಬೇಡ, ನಂಗೆ ಎಳ್ನೀರು ಬೇಕು ಅಂತ ಒಂದು 4-5 ಜನ ಕೇಳ್ರಿ, ಆಮೇಲೆ ಎಳ್ನೀರೇ ತಂದು ಇಟ್ಬಿಡ್ತಾರೆ ಅವರು.
ಯಾಕೆ ಗೊತ್ತಾ, ಸುಮಾರು ಸರಿ ಬಂದು ಕೇಳ್ತಾರೆ ಎಳ್ನೀರು ತಂದಿರ. ಒಂದು ಹೇಳ್ತೀನಿ, 15 ರೂಪಾಯಿ ಇದು ಕುಡಿದ್ರೆ ಕ್ಯಾನ್ಸರ್ 100%. ಅದು ತಿಳುವಳಿಕೆ ಕೊಡೋ ಸಂಬಂಧ ನಾನು ಇಲ್ಲಿ ಬಂದಿರೋದು. ಇದು 15 ರೂಪಾಯಿ ಕೊಟ್ಟು ಸ್ವಲ್ಪ ಕ್ಯಾನ್ಸರ್ ಕೊಡ್ರಿ ಅಂತ ತಗೊಳ್ತಿದ್ದೀರಿ. ಏನ್ ಹೇಳ್ರಿ, 15 ರೂಪಾಯಿ ಕೊಟ್ಟು ಸ್ವಲ್ಪ ಕ್ಯಾನ್ಸರ್ ಕೊಡ್ರಿ ಅಂತ ತಗೊಳ್ತಾ ಇದ್ದೀರಿ. ನೀವು 30 ರೂಪಾಯಿದೆ ಒಂದು ಎಳ್ನೀರು ತಗೊಳ್ರಿ. ತಗೊಂಡಾದ್ಮೇಲೆ ಅದನ್ನ ತಿರುಳು ಸಹ ತೆಗೆದು ಮಿಕ್ಸಿಗೆ ಹಾಕೊಂಡು, ಆ ನೀರು ಮಿಕ್ಸಿ ಹಾಕೊಂಡು ಸರಿ ಸ್ವಲ್ಪ ತಿರುಗಿಸ್ಬಿಟ್ಟು ಒಂದಿಷ್ಟು ಬೇಕಾದ್ರೆ ಸ್ವಲ್ಪ ಕಲ್ ಸಕ್ಕರೆ ಹಾಕೊಂಡು ಕುಡಿದು ನೋಡ್ರಿ, ಅಮೃತಕ್ಕಿನ್ನ ದೊಡ್ಡದಾಗಿರುತ್ತದು. ಗೊತ್ತಾಯ್ತ್ರಿ? ಇದು ಬೇಕೇ ಇಲ್ಲ, ಇದು ಬೇಕಾ? ಇದು 15 ರೂಪಾಯಿ ಆದ್ರೂ ಆಗ್ಲಿ, ಕಡಿಮೆ ರೇಟು 15 ರೂಪಾಯಿ ಆದ್ರೂ ಬೇಕಾ ಇದು? ಅಲ್ಲ, ಅದು ಸಂಬಂಧನೇ ಮಾಹಿತಿ ಹೇಳಕ್ ಬರೋದು ನಾವು. ಏನ್ ಹೇಳ್ರಿ, ನಾ ಮಾಹಿತಿ ಹೇಳಕ್ ಯಾಕೆ ಬರ್ತೀವಿ, ನಿಮಗ್ ಗೊತ್ತಿರಲ್ಲ. ಅದ್ರ ಸಂಬಂಧ ನಾ ಮಾಹಿತಿ ಹೇಳಿ ತಿಳಿಸ್ಬೇಕು ಅಂತಾನೆ ಬಂದಿರ್ತೀವಿ. ಈಗ ಇದಾಯ್ತು. ಈಗ ನಾವೊಂದು ಕೆಲಸ ಮಾಡೋಣ, ಈ ಧರ್ಮಸ್ಥಳ ಸಂಘದ ನೀರೇ ತಗೊಳ್ಳೋಣ. ಇದಕ್ಕೆ ಒಂದು ಡಿವೈಸ್ನ ಅಡಿಷನ್ ಮಾಡೋಣ. ಆ್ಯಕ್ಚುಲಿ ಇದು ಒಂದು, ಈಗ ನೀರು ಮಳೆ ಬಿದ್ದಾಗ ಎಲ್ಲಿ ಬೀಳುತ್ತೆ? ಮಳೆ ಜಾಸ್ತಿ ಬೆಟ್ಟದ ಮೇಲೆ, ಊರಲ್ಲೆಲ್ಲ ಬೀಳುತ್ತೆ. ಹರ್ಕೊಂಬರೋದು ಎಲ್ಲಿಂದ ಬರುತ್ತೆ? ಬೆಟ್ಟದ ಮೇಲೆ. ಗಿಡ ಮರ ಜರಿ ಎಲ್ಲ ಕಡೆಯಿಂದ ಈಗ ಧರ್ಮಸ್ಥಳ ಹೋಗ್ಬೇಕಾದ್ರೆ ನೋಡ್ತಿರ್ತೀನಿ, ಮೇಲಿಂದ ನೀರು ಬೀಳ್ತಿರುತ್ತೆ. ಹೆಂಗೆ ಬೀಳ್ತಿರುತ್ತೆ ನೋಡೋಕ್ಕೂ ಚಂದ. ಆ ನೀರು ಹೋಗಿ ಕುಡೀರಿ, ಎಷ್ಟು ತಣ್ಣಗಿರುತ್ತೆ, ಎಷ್ಟು ಶೀತಲವಾಗಿರುತ್ತೆ. ಅದ್ರಲ್ಲಿ ಎಲ್ಲ ಥರದ್ದು ಮಿನರಲ್ಸ್ ಎಲ್ಲವೂ ಸೇರ್ಕೊಂಡು ಬರ್ತಾ ಇರುತ್ತೆ. ಗೊತ್ತಾಯ್ತಲ್ಲ? ಅಂತ ನೀರು ಕುಡಿಯೋದ್ರಿಂದ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಆ ಘಟ್ಟ ಸೈಡಲ್ಲಿ ನೋಡಿದಿರ, ಎಲ್ಲರೂ ಯಾರೂ ದಪ್ಪ ಇಲ್ಲ, ಎಲ್ಲ ತೆಳ್ಳಗಿರ್ತಾರೆ. ಯಾಕಂತ ಅವರಿಗೆ ನ್ಯಾಚುರಲ್ ಸೋರ್ಸ್ ಆಫ್ ವಾಟರ್ ಸಿಗ್ತಾ ಇರುತ್ತೆ, ನ್ಯಾಚುರಲ್ ಆಗಿ ಕುಡಿತಾ ಇರ್ತಾರೆ. ಆದರೆ ನಾವೇನು ಮಾಡ್ತೀವಿ, ನಮಗೆ ಬಾಯಿ ರುಚಿಗೆ ಬೇಕು, ಫಿಲ್ಟ್ರ್ ಮಾಡ್ಕೊಳ್ತೀವಿ. ಇರೋ ಕೆಮಿಕಲ್ಸ್ ಎಲ್ಲವೂ, ಅದರಲ್ಲಿರೋ ಮಿನರಲ್ಸ್ ಎಲ್ಲವೂ ಒಗೆದು ಆ್ಯಸಿಡ್ ನೀರು ಕುಡಿಯೋಕ್ಕೆ ಶುರು ಮಾಡ್ತೀವಿ. ಈಗ ನಾನು ಈ ಆ್ಯಸಿಡ್ ನೀರನ್ನೇ ಇದರೊಳಗೆ ಹಾಕಿ ಹೊರಗಡೆ ತೆಗಿತೀನಿ. ಇದು ಒಂದು ಡಿವೈಸ್. ಇದು ಸೇಮ್ ಬೆಟ್ಟನೇ. ಇದರೊಳಗಿಂದ ಕಲ್ಲು ಜರಿ ಇದು ಎಲ್ಲ ಕಡೆಯಿಂದ ಹರ್ಕೊಂಡ್ಬರುತ್ತಲ್ಲ, ಹಾಗೆ ಇದರೊಳಗೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಎಲ್ಲವೂ ಸೇರ್ಕೊಂಡು ಇದೆಲ್ಲ ಹೊರ ಬರುತ್ತೆ. ಹಾಕಿದ ತಕ್ಷಣ ಇದು ಏನು ಹೊರ ಬರುತ್ತಲ್ಲ, ಅದು ನಾನು ಈ ಕಪ್ಪಲ್ಲಿ ಹಿಡಿತೀನಿ. ಓಕೆ, ಇದಕ್ಕಿಂತ ಮುಂಚೆ ಇಲ್ಲಿ ಚೆಕ್ ಮಾಡಿದ್ವಿ, ಹೌದಾ? ಇನ್ನೊಂದ್ಸರಿ ಚೆಕ್ ಮಾಡಿಬಿಡೋಣ. ಯಾಕೆ ಗೊತ್ತಾ? ಇಲ್ಲ ಡಾಕ್ಟರ್, ನೀವೇನೋ ಮ್ಯಾಜಿಕ್ ಮಾಡಿದ್ರೆ ಅನ್ಬಾರ್ದು. ಅದಕ್ಕೆ ಇಲ್ಲಿ ಹಾಕಿದ್ದೀನಿ. ಇಲ್ಲಿ ಇದೇನಮ್ಮ, ಈಗ ನಾನು ಈ ನೀರನ್ನು ಇದ್ರೊಳಗೆ ಹಾಕ್ತೀನಿ. ಇಲ್ಲಿಂದ ಹಾಕ್ತೀನಿ, ಇದರಿಂದ ಹರ್ಕೊಂಡಿಗೆ ಬರುತ್ತೀಗ. ಹೆಂಗಾಗ್ಬೋದು? ಕೆಂಪಾಗ್ಬೋದಾ? ಯಾವ ರೀತಿ ಆಗ್ಬೋದು? ವೈಟ್ ಆಗುತ್ತೆ. ಏನಾಯ್ತು? ನೇರಳೆ ಬಣ್ಣಕ್ಕೆ ಬಂದ್ಬಿಡ್ತು. ಇದ್ರೊಳಗಿಂದ ಹರ್ಕೊಂಡು ಬಂತು. ಇದು ಎಷ್ಟು ಒಳ್ಳೆ ನೀರಂದ್ರೆ, ಅಕ್ಕ ಒಳಗರ ಬಾ, ಕುತ್ಕೋ ಬಾ, ಇಲ್ಲೇ ನಿಂದ್ರು ಬಡಲ್ವಾ, ಈ ಕಡೆ ಒಳಗ ಕುತ್ಕೋ ಬಾ, ಬರತ್ತಕ್ಕ ಒಳ ಬಾ. ಹಾಕಿದಷ್ಟು ನೀರು ಹೊರ ಬಂತು. ಆ ಕಡೆ ಚಪ್ಪಲ್ ಬಿಟ್ಟು ಬಾ. ಕುಡಿಯೋಕ್ಕೆ ಬಹಳ ಒಳ್ಳೆ ನೀರಿದು. ನಮ್ಮ ದೇಹದಲ್ಲಿ ಹರಿತಿರೋ ರಕ್ತನೂ ಆಲ್ಕಲೈನೆ. ಈ ನೀರು ಸಹ ಆಲ್ಕಲೈನ್ ವಾಟರ್. ಈ ಒಂದು ಡಿವೈಸಿಂದ ಇದು ಏನು ಮಾಡುತ್ತೆ ಅಂದರೆ, ಇದರೊಳಗೆ ಕಲ್ಲುಗಳು, ಸಣ್ಣ ಸಣ್ಣ ಕಲ್ಲು, ದೊಡ್ಡ ಕಲ್ಲು ಎಲ್ಲ ಥರದ್ದು ಮಿಕ್ಸ್ ಇರುತ್ತೆ ಇದರೊಳಗೆ. ಇದರಿಂದ ಮ್ಯಾಗ್ನೆಟಿಕ್ ಇವೆಲ್ಲ ಇರ್ತವೆ. ಇದ್ರೊಳಗಿಂದ ಹರಿದು ಬರುತ್ತೆ ನೀರು. ಹಾಕಿದ ತಕ್ಷಣ ಇಲ್ಲಿಂದ ಹೊರ ಬರ್ತಿದೆ. ಇಲ್ಲಿ ಹಾಕದೆ ಇಲ್ಲಿಂದ ಹೊರ ಬರ್ತಾ ಇದೆ. ಬಂದಿರೋ ನೀರು ನೇರಳೆ ಬಣ್ಣಕ್ಕೆ ಬಂತು. ಅಂದರೆ ಪೂರ್ತಿ ಕಂಪ್ಲೀಟ್ಲಿ ಆಲ್ಕಲೈನ್. ನಮ್ಮ ರಕ್ತನೂ ಸಹ ಆಲ್ಕಲೈನೇ. ಹುಟ್ಟಿದ ಮಗು ಸಹ ಆಲ್ಕಲೈನ್ ಆಗಿರುತ್ತೆ. ನಾವು ತಿನ್ನೋದ್ರಿಂದ ಏನಾಗುತ್ತೆ, ನಮ್ಮ ಆಲ್ಕಲಿನಿಟಿ ಎಲ್ಲ ಹೋಗ್ತಾ ಹೋಗುತ್ತೆ. ಈ ಆಲ್ಕಲಿನಿಟಿ ಹೆಂಗೆ ಹೋಗುತ್ತೆ ಅಂತ ನಾವೊಂದು ಟೆಸ್ಟ್ ಮಾಡಿ ನೋಡೋಣ. ನೀವು ನಿಮ್ಮ ಫಿಲ್ಟ್ರಿಗೆ ಅಳವಡಿಸ್ಕೊಂಡ್ರೆ ನೀವು ಈ ರೀತಿ ನೀರು ಕುಡಿಬೋದು. ಅದು ಯಾವುದೇ ನೀರು ಬರ್ತಿರಲಿ, ಯಾವುದೇ ನೀರು ಬರಲಿ. ಈಗ ನಾನು ಈ ಫಿಲ್ಟರ್ ನೀರು ಹಾಕಿದೆ, ಈಗ ಈ ನೀರು ಹಾಕ್ತೀನಿ. ಈಗ ಯಾವ್ದು ಹೇಳ್ರಿ? ಬೋರ್ ನೀರು ಹಾಕ್ತೀನಿ. ಇದಕ್ಕೆ ಹಾಕ್ಲಾ?
ಅದು ಏನಾಯ್ತು, ಆಲ್ಕಲಿನಿಟಿ ಬಂತು, ನೀಲಿ ಆಯ್ತು. ಅದೂ ಒಳಗಿಂದ ಹರ್ಕೊಂಡ್ಬರ್ಬೇಕಲ್ವಾ, ಸ್ವಲ್ಪ ಟೈಮ್ ತಗೊಳುತ್ತೆ, ಇಳಿಬೇಕದು. ಆದರೆ ಇದಕ್ಕೆ ನಾವೇನೇ ಹಾಕಿದ್ರು ಇದು ಕೆಂಪೆ. ಗೊತ್ತಾಯ್ತಲ್ಲ. ಈಗ ನಿಮ್ಮ ಬಾಯಿಯಲ್ಲಿ, ನಿಮ್ಮ ದೇಹದಲ್ಲಿ ಎಷ್ಟು ಅಸಿಡಿಟಿ ಇದೆ ಅಂತ ನಾನು ತೋರಿಸ್ತೀನಿ. ಏನಾಗಲ್ಲ, ಏನೂ ಆಗಲ್ಲ, ಉರುಪ್ತಾ ಇರಿ. ಊದ್ಕೊಳ್ಬೇಕು, ಊದ್ದಂಗೆ ಊದ್ತಾ ಇರಬೇಕು. ಈಗ ನೀವು ನೋಟಿಸ್ ಮಾಡ್ತಾ ಇದ್ದೀರಾ, ಆ ನೇರಳೆ ಕಲರ್ ಬರ್ತಾ ಬರ್ತಾ ಲೈಟ್ ಕಲರ್ ಆಗ್ತಾ ಇದೆ, ಸ್ವಲ್ಪ ಬೆಳ್ಳು ಬರ್ತಾ ಇದೆ. ಈ ಕಲರ್ ಇದ್ದಿದ್ದು ಲೈಟ್ ಬಂತು. ಈಗ ಊಬಿ ಊಬಿ ಇಲ್ಲ, ಊಬಿ ಏನಾಗಲ್ಲ, ಊಬಿ ಏನಾಗಲ್ಲ.